ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನಾನು ಫುಲ್ ವೀಡಿಯೋ ಮಾಡಬೇಕಾಗಿತ್ತು, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬ ಅರ್ಜೆಂಟಾಗಿ ಡೆಲಿವರಿ ಕೊಡಬೇಕಾಯ್ತು. ಇದು ಒಂದಿನ ಕೂಡ ನನ್ನ ಹತ್ರ ಇರಲಿಲ್ಲ. ಇದು ಅಟ್ಲೀಸ್ಟ್ ಒನ್ ಅವರ್ ಆದರೂ ಇದ್ದಿದ್ರೆ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೆ. ಇವಾಗ ಬೇಗ ನಾನು ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀನಿ ವೀಡಿಯೋಸ್ದು, ಅದು ನಿಮ್ಗೆ ತೋರಿಸ್ತೀನಿ. ಇದು ಬಂದು 35 ಗ್ರಾಮ್ ತೂಕದಲ್ಲಿ ಮಾಡಿರೋದು. ಇದು ಗ್ರೀನ್ ಬೀಡ್ಸ್ ಇದೆಯಲ್ಲ, ಇದು ಸ್ವಲ್ಪ ಕಾಸ್ಟ್ಲಿ ಬೀಡ್ಸ್ ಹಾಕಿದ್ದೀವಿ. ಯಾಕಂದರೆ ಕಸ್ಟಮರ್ಗೆ ಅದು ಕಲರ್ ಸೇಮ್ ಕಾಣಬೇಕು ಅನ್ನೋ ಉದ್ದೇಶದಿಂದ ಅದೇ ಥರದ ಬೀಡ್ಸ್ ಹಾಕಲಿಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಯ್ತವೆ ಬೀಡ್ಸ್ ಅವು. ಮತ್ತು ಇದ್ರ ತೂಕ ಬಂದು 35 ಗ್ರಾಮಲ್ಲಿ ಮಾಡಿದ್ದೀವಿ. ಇದು ಸವಿತಾ ಮೇಡಮ್ ಅಂತ ಹೇಳ್ಬಿಟ್ಟು ಬೆಂಗಳೂರವ್ರು ಮಾಡಿಸಿದ್ದು. ಅವ್ರು ಹೇಳಿದರು ಒಂದು 30 ಗ್ರಾಮಲ್ಲಿ ಮಾಡಿ ಅಂತ. 30-35 ಆದರೂ ಪರವಾಗಿಲ್ಲ, ನೀಟಾಗಿ ಬರಲಿ ಅಂತ. ಇದು ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು, ಮತ್ತು ಬೀಡ್ಸ್ದು ಸರ ಥರ ಲಾಂಗ್ ಹಾರ ಥರನೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು 2 ಥರನೂ ಯೂಸ್ ಆಗುತ್ತೆ. ನಿಮಗೆ ನೆಕ್ಲೆಸ್ ಬೇಕಂದರೆ ನೆಕ್ಲೆಸ್ ಥರನೂ ಹಾಕೋಬೋದು. ಇಲ್ಲ ಇದನ್ನೇ ಇನ್ನೊಂದು ನೆಕ್ಲೆಸ್ ಏನಾದರೂ ಇದ್ದರೆ ಇದನ್ನು ಲಾಂಗ್ ಹಾರ ಥರ ಇವಾಗ ನಾನು ತೋರಿಸ್ತೀನಿ ನೋಡಿ. ಈ ಥರ ಬೀಡ್ಸ್ನ ಇದು ಸಪ್ರೇಟಾಗಿ ರಿಮೂವ್ ಮಾಡ್ಕೋಬೋದು. ಇದು ಏನಂದರೆ ನಾವು ಸ್ಕ್ರೂ ಟೈಪ್ ಕೊಟ್ಟಿರ್ತೀವಿ, ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದಾಗ ರಿಮೂವ್ ಮಾಡಿಬಿಟ್ಟು ನೆಕ್ಲೆಸ್ ಥರನೇ ಯೂಸ್ ಮಾಡ್ಬೋದು. ಏನಾದರೂ ನಿಮಗೆ ಡಿಫ್ರೆಂಟಾಗಿ ಹಾಕ್ಕೋಬೇಕು ಅನಿಸಿದ್ರೆ ಮಾಡ್ಬೋದು. ಇದಕ್ಕೇನು ದೊಡ್ಡ ತೂಕದಲ್ಲಿ ಏನು ಡಿಫ್ರೆನ್ಸ್ ಏನು ಬಂದುಬಿಡಲ್ಲ ಈ ಥರ ಮಾಡಲಿಕ್ಕೆ. ಜಸ್ಟ್ ಕೊಂಡಿಗಳೇ 1-2 ಎಕ್ಸ್ಟ್ರಾ ಆಗುತ್ತೆ, ಸ್ಕ್ರೂಗಳು ಸ್ವಲ್ಪ ಮಾಡಬೇಕಾಗುತ್ತೆ. ಹಂಗಾಗಿ ಒಂದು 3-4 ಗ್ರಾಮ್ ಅಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ. ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಏನು ಮಾಡಿಸಿಲ್ಲ, ಯಾಕಂದರೆ ಬ್ಯಾಕ್ ಚೈನ್ ಮಾಡಿದ್ರೆ ಕಂಫರ್ಟಾಗಿ ಕೂರಲ್ಲ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಕೂಡ ತುಂಬ ಖುಷಿಯಿಂದ ತೊಗೊಂಡೋದ್ರು. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನೋಡ್ಬೋದು ನೀವು. ಈ ಥರ ರಿಮೂವ್ ಮಾಡ್ಬೋದು. ಈ ಥರ ಬೀಡ್ಸ್ ಥರ ಹಾರ ಥರ ಕಾಣುತ್ತೆ, ಈ ಥರ ನೆಕ್ಲೆಸ್ ಥರನೂ ಕಾಣುತ್ತೆ. ಚೆನ್ನಾಗಿರುತ್ತೆ. ಬೇಕಿದ್ದರೆ ಈ ಥರ ಆರ್ಡ್ರ್ ಮಾಡಿ.